ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ವೈಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ಸ್ಪೆಸಿಫಿಕ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕೊಟ್ಟಿಲ್ಲ ಅಂದರೆ ಯಾವ ಥರ ನೀವು ವೈಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ಬುಕ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಮಾರ್ಕೆಟ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿರೋದೇ ಸ್ಪೆಸಿಫಿಕ್ ಕಾಸ್ಟ್ ಕೊಡದೇ ಇದ್ದಾಗ ಯಾವ ಥರ ನಾವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಕೇಳಿದ್ದಾರೆ. ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ಕ್ವಶನ್ ಏನು ಹೇಳುತ್ತೆ ಅಂದರೆ, ಆಸ್ ಎ ಫಿನಾನ್ಷಿಯಲ್ ಅನಲಿಸ್ಟ್ ಆಫ್ ಎ ಲಾರ್ಜ್ ಎಲೆಕ್ಟ್ರಾನಿಕ್ ಕಂಪನಿ ಲಿಮಿಟೆಡ್, you are required to determine the weighted average cost of capital of the company by using book value weights as well as market value weights ಅನ್ನ ಯೂಸ್ ಮಾಡಿಕೊಂಡು ನೀವು weighted average cost of capital ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. The following information is available. The company present book value capital structure is book value capital structure ಅನ್ನ ಕೊಟ್ಟಿದ್ದಾರೆ. So this is book value capital structure. Debentures ₹100 per ಡಿಬೆಂಚರ್ ಇದೆ, 8 lakh rupees ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ₹100 ಪರ್ ಶೇರ್ ಇದೆ, 2 lakh rupees ಇದೆ. ಈಕ್ವಿಟಿ ಶೇರ್ಸ್ ₹10 ಪರ್ ಶೇರು, 10 lakh rupees ಕೊಟ್ಟಿದ್ದಾರೆ. ಟೋಟಲ್ ಮಾಡ್ಕೊಂಡ್ರೆ 20 lakh rupees ನಮಗೆ ಸೊ ಏನು ಪ್ರೆಸೆಂಟ್ ಬುಕ್ ವ್ಯಾಲ್ಯೂ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆಲ್ ದಿ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಇನ್ ದಿ ಕ್ಯಾಪಿಟಲ್ ಮಾರ್ಕೆಟ್ ರೀಸೆಂಟ್ ಪ್ರೈಸ್. ನೋಡಿ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಸೊ ಈ ಒಂದು ಎಲ್ಲ ಒಂದು ಸೆಕ್ಯೂರಿಟೀಸ್ ಅನ್ನ ಟ್ರೇಡ್ ಮಾಡ್ತಾ ಇದ್ದಾರೆ, ರೀಸೆಂಟ್ ಪ್ರೈಸ್ಗೆ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಡಿಬೆಂಚರ್ಸ್ ನ ₹110 ಪರ್ ಡಿಬೆಂಚರ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಡಿಬೆಂಚರ್ ನ ₹110ಗೆ ಟ್ರೇಡ್ ಮಾಡಿದಾರಂತೆ. ಪ್ರಿಫರೆನ್ಸ್ ಶೇರ್ಸ್ ನ 120 ಪರ್ ಶೇರ್ಗೆ ಟ್ರೇಡ್ ಮಾಡಿದ್ದಾರೆ. ಈಕ್ವಿಟಿ ಶೇರ್ಸ್ ನ ₹22ಗೆ ಟ್ರೇಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂಡ್ ಆಂಟಿಸಿಪೇಟೆಡ್ ಎಕ್ಸ್ಟರ್ನಲ್ ಫಿನಾನ್ಷಿಯಲ್ ಆಪರ್ಚುನಿಟೀಸ್ ಏನೇನಿದೆ ಅಂತ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಒನ್ ಬೈ ಒನ್. ₹100 ಪರ್ ಡಿಬೆಂಚರ್ ರಿಡೀಮಬಲ್ ಅಟ್ ಪಾರ್. ನೋಡಿ, ಡಿಬೆಂಚರ್ ₹100 ಪರ್ ಡಿಬೆಂಚರ್ ಏನಿದೆ ಅದನ್ನ ರಿಡೀಮಬಲ್ ಮಾಡ್ತಾ ಇದಾರಂತೆ, ಅಟ್ ಪಾರ್ಗೆ ರಿಡೀಮ್ ಮಾಡ್ತಾ ಇದ್ದಾರೆ. ಅಂದ್ರೆ ರಿಡೀಮಬಲ್ ಡಿಬೆಂಚರ್ ಅಂತ ಅರ್ಥ. ಮೆಚುರಿಟಿ ಕೊಟ್ಟಿದ್ದಾರೆ, ಎಷ್ಟು ವರ್ಷ ಮೆಚುರಿಟಿ? 10 years ಮೆಚುರಿಟಿ ಇದೆ, ಅಂದ್ರೆ ಟರ್ಮ್ಸ್ ನಂಬರ್ ಆಫ್ ಇಯರ್ 10 years. ಕೂಪನ್ ರೇಟ್ 13% ಕೊಟ್ಟಿದ್ದಾರೆ. ಕೂಪನ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಂತ ಅರ್ಥ. 13% ಇಂಟ್ರೆಸ್ಟ್ ಐ ಅಂತ. ಫ್ಲೋಟ್ ಕಾಸ್ಟ್ ಅಂದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಎಷ್ಟಾಗುತ್ತೆ ಅಂತ 4% ಕೊಟ್ಟಿದ್ದಾರೆ. ಸೇಲ್ಸ್ ಪ್ರೈಸ್ ₹100 ಸೇಲ್ಸ್ ಪ್ರೈಸ್ ಕೊಟ್ಟಿದ್ದಾರೆ. ಇದು ಡಿಬೆಂಚರ್ ರಿಲೇಟೆಡ್ ಇನ್ಫಾರ್ಮೇಶನ್. ಅದೇ ತರ ಎರಡನೇ ಪಾಯಿಂಟ್ ಬಂದ್ರೆ ₹100 ಪ್ರಿಫರೆನ್ಸ್ ಶೇರ್ಸ್ ಪರ್ ಶೇರ್ ರಿಡೀಮಬಲ್ ಅಟ್ ಪಾರ್. ನೋಡಿ, ₹100 ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮಬಲ್ ಮಾಡ್ತಾ ಇದ್ದಾರೆ, ಅಟ್ ಪಾರ್ ವ್ಯಾಲ್ಯೂಗೆ ರಿಡೀಮಬಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅರ್ಥ. ಮೆಚುರಿಟಿ 10 years ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಡಿವಿಡೆಂಡ್ ರೇಟು 14% ಡಿವಿಡೆಂಡ್ ರೇಟ್ ಅನ್ನ ಕೊಟ್ಟಿದ್ದಾರೆ. ಫ್ಲೋಟೇಷನ್ ಕಾಸ್ಟ್ ಬಂದು 5% ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಶ್ಯೂ ಪ್ರೈಸ್ ಅಥವಾ ಸೇಲ್ ಪ್ರೈಸ್ ಬಂದು ₹100 ಇದೆ ಅಂತ ಹೇಳಿದ್ದಾರೆ. ಇದು ಪ್ರಿಫರೆನ್ಸ್ ಶೇರ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಯ್ತು. ದೆನ್ ಈಕ್ವಿಟಿ ಶೇರ್ಸ್ ಆಫ್ ₹2 ಪರ್ ಶೇರ್, ಫ್ಲೋಟೇಷನ್ ಕಾಸ್ಟ್ ಅಂಡ್ ಸೇಲ್ ಪ್ರೈಸ್ ಇಸ್ ₹22 ಪರ್ ಶೇರ್ ಅಂತ ಹೇಳಿದ್ದಾರೆ. ಇನ್ ಅಡಿಷನ್ ಅದರ ಜೊತೆಗೆ ಡಿವಿಡೆಂಡ್ ಎಕ್ಸ್ಪೆಕ್ಟೆಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಈಸ್ 2 ಪರ್ ಶೇರ್. ಆ ಒಂದು ಇಯರ್ ಎಂಡ್ ಅಲ್ಲಿ ₹2 ಪರ್ ಶೇರ್ ಡಿವಿಡೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಡ್ ಆಂಟಿಸಿಪೇಟೆಡ್ ಗ್ರೋತ್ ರೇಟ್ ಇಸ್ 7%. ನೋಡಿ, ಗ್ರೋತ್ ರೇಟ್ ಕೊಟ್ಟಿದ್ದಾರೆ ಎಷ್ಟಪ್ಪ? 7% ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ದ ಫರ್ಮ್ ಹ್ಯಾಸ್ ಪ್ರಾಕ್ಟೀಸ್ ಪೇಯಿಂಗ್ ಆಲ್ ಇಟ್ಸ್ ಅರ್ನಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ಡಿವಿಡೆಂಟ್ ಅನ್ನ ಮುಖಾಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ 35,000 ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಬುಕ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಅಂಡರ್ ಅಲ್ಲಿ ನೀವು ಕಾಸ್ಟ್ ಆಫ್ ಕ್ಯಾಪಿಟಲ್ ನ ವೈಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದು ನಮಗೆ ಬುಕ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ, ಬುಕ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ದಿಸ್ ಇಸ್ ಬುಕ್ ವ್ಯಾಲ್ಯೂ, ದೇ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್. ಡಿಬೆಂಚರ್, ಪ್ರಿಫರೆನ್ಸ್, ಈಕ್ವಿಟಿ, ಬುಕ್ ವ್ಯಾಲ್ಯೂ ಇಸ್ ಗಿವನ್, but there is no market value, amount is not given in the problem. But market value 20 lakh ಅಂತ ಬುಕ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಬಟ್ ಕ್ವಶನ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಅಮೌಂಟ್ ಎಷ್ಟಿದೆ ಅಂತ ಕೊಟ್ಟಿಲ್ಲ. ಬಟ್ ಇಲ್ಲೊಂದು ಸೆಂಟೆನ್ಸ್ ಹೇಳಿದೆ ನೋಡಿ, ಆಲ್ ದಿ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಇನ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು ಪರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದು ಡಿಬೆಂಚರ್ಗೆ ₹110 ಇದೆ, ಒಂದು ಪ್ರಿಫರೆನ್ಸ್ ಶೇರ್ಸ್ಗೆ ₹120 ಇದೆ, ಒಂದು ಈಕ್ವಿಟಿ ಶೇರ್ಸ್ಗೆ ನಮ್ಮ ಹತ್ರ ₹22
ಪರ್ ಶೇರ್ ಅಂತ ಹೇಳಿದ್ದಾರೆ. ಒನ್ ವ್ಯಾಲ್ಯೂದ ಕೊಟ್ಟಿದ್ದಾರೆ. ಒಂದು ಡಿಬೆಂಚರು, ಒಂದು ಪ್ರಿಫರೆನ್ಸ್, ಒಂದು ಈಕ್ವಿಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ನನ್ನ ಹತ್ರ ಎಷ್ಟು ಡಿಬೆಂಚರ್ಸ್ ಇದೆ, ಎಷ್ಟು ಪ್ರಿಫರೆನ್ಸ್ ಇದೆ, ಎಷ್ಟು ಈಕ್ವಿಟಿ ಇದೆ ಅಂತ ನನಗೆ ಗೊತ್ತಾದ್ರೆ ಸೊ ನನಗೆ ಮಾರ್ಕೆಟ್ ವ್ಯಾಲ್ಯೂನ ನಾವೇ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ನಾನು ನಿಮಗೆ ಮಾರ್ಕೆಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಮಾರ್ಕೆಟ್ ವ್ಯಾಲ್ಯೂ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಸರಿನಾ? ಸೊ ಇಲ್ಲಿರೋದು ಬುಕ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ, ಮಾರ್ಕೆಟ್ ವ್ಯಾಲ್ಯೂ ಒಂದ್ರದ್ದು ಹೇಳಿದ್ದಾರೆ. ಬಟ್ ನಾವು ನಂಬರ್ ಆಫ್ ಡಿಬೆಂಚರ್, ಪ್ರಿಫರೆನ್ಸ್, ಈಕ್ವಿಟಿ ಎಷ್ಟಿದೆಯೋ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು, ಅದು ಸರಿನಾ? ಇನ್ನು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದೆಲ್ಲ ನೋಡಿ, ರಿಡೀಮಬಲ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಸೊ ರಿಡೀಮಬಲ್ ಡಿಬೆಂಚರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ, ಇನ್ನ ಎಲ್ಲೂ ಕೂಡ ನಿಮ್ಗೆ ಸ್ಪೆಸಿಫಿಕ್ ಕಾಸ್ಟ್ ಅನ್ನ ಅಥವಾ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ನಾವು ಅದನ್ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಆಸ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಅನ್ನು ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಡಿಬೆಂಚರ್, ರಿಡೀಮಬಲ್ ಡಿಬೆಂಚರ್ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ ಕೂಡ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರೆ. ಅಂಡ್ ಈಕ್ವಿಟಿ ಶೇರ್ಸ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಈಕ್ವಿಟಿ ಶೇರ್ಸ್ಗೆ ಸಂಬಂಧಪಟ್ಟಂತೆ ಗ್ರೋತ್ ರೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಬನ್ನಿ ಅದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ವರ್ಕಿಂಗ್ ನೋಟ್ ಅನ್ನ ಮಾಡೋಣ. ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಅನ್ನ ನಾವು ನಿಮ್ಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಅನ್ನ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಆಮೇಲೆ ಬೇಕಾದ್ರೆ ನಾವು ಬುಕ್ ವ್ಯಾಲ್ಯೂನ ಮತ್ತೆ ಮಾರ್ಕೆಟ್ ವ್ಯಾಲ್ಯೂಗೆ ವೆಯ್ಟ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೋದು. ಸೊ ಫಸ್ಟ್ ಡಿಬೆಂಚರ್ಗೆ ಮಾಡಿದ್ರೆ, ಸೊ ಇಲ್ಲೇ ನಿಮಗೆ ತೋರಿಸ್ತೀನಿ. ಐ ಈಕ್ವಲ್ಸ್ ಡಿಬೆಂಚರ್ ಇರೋದು ಎಷ್ಟಪ್ಪ ಅಂದ್ರೆ 8 ಲ್ಯಾಕ್ ರುಪೀಸ್. ಡಿಬೆಂಚರ್ ನ ವ್ಯಾಲ್ಯೂ ಇರೋದು ಎಷ್ಟಪ್ಪ ಅಂದ್ರೆ 8 ಲ್ಯಾಕ್ ರುಪೀಸ್. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಬೆಂಚರ್ ನ ವ್ಯಾಲ್ಯೂ ಇರೋದು 8 ಲ್ಯಾಕ್ ರುಪೀಸ್. ಈ 8 ಲ್ಯಾಕ್ ರುಪೀಸ್ ಮೇಲೆ ಕೂಪನ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟು 13% ಇದೆ. ಸೊ 8 ಲ್ಯಾಕ್ ಮೇಲೆ ನೀವು 13% ಮಾಡ್ಕೊಂಡ್ರೆ ನಿಮ್ಗೆ ಇಂಟ್ರೆಸ್ಟ್ 1,04,000 ರುಪೀಸ್ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ದಿಸ್ ಈಸ್ ಐ ಅಂತ ಕರಿತಾ ಹೋಗ್ತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಐ. ಇಂಟ್ರೆಸ್ಟ್ ಬಂದು 1,04,000 ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ. ನೆಕ್ಸ್ಟ್ ಟಿ ಅಂದ್ರೆ ಟ್ಯಾಕ್ಸ್ ರೇಟು. ಸೊ ಟಿ ಸ್ಟ್ಯಾಂಡ್ ಫಾರ್ ಟ್ಯಾಕ್ಸ್ ರೇಟ್ ಅಂತ ಕರಿತೀವಿ. ಸೊ ಟ್ಯಾಕ್ಸ್ ಎಷ್ಟು ಕೊಟ್ಟಿದಪ್ಪ ಟ್ಯಾಕ್ಸ್ ರೇಟ್ ಅಂದ್ರೆ ಕ್ವಶನ್ ಅಲ್ಲಿ ಅಸ್ಯೂಮ್ ಟ್ಯಾಕ್ಸ್ ರೇಟ್ ಈಸ್ 35% ಅಂತ ಹೇಳಿದ್ದಾರೆ. 35% ಮಾಡ್ಕೊಂಡ್ರೆ ನಿಮ್ಗೆ 0.35 ನಿಮ್ಗೆ ಟ್ಯಾಕ್ಸ್ ರೇಟ್ ಸಿಗುತ್ತೆ. ಇದು ಟಿ ಅಂತ ಕರಿತೀವಿ. ದೆನ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಅಂತ, ದಟ್ ಈಸ್ ನಂಬರ್ ಆಫ್ ಇಯರ್. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷನಪ್ಪ ಅಂದ್ರೆ ಡಿಬೆಂಚರ್ ನ ಮೆಚುರಿಟಿ ಪೀರಿಯಡ್ ಇರೋದು 10 ಇಯರ್ಸ್. ಸೊ ನಂಬರ್ ಆಫ್ ಇಯರ್ಸ್ ಇಸ್ 10. ಅಂಡ್ ಪಿ ಸ್ಟ್ಯಾಂಡ್ ಫಾರ್ ಏನಪ್ಪಾ ಅಂತ ಹೇಳಿದ್ರೆ ಪೇಯಬಲ್ ಆನ್ ಮೆಚುರಿಟಿ. ಪೇಯಬಲ್ ಆನ್ ಮೆಚುರಿಟಿ ಅಂತ ಎಷ್ಟು ಪೇಮೆಂಟ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ ಡಿಬೆಂಚರ್ ಇರ್ತಕ್ಕಂಥದ್ದು ಟೋಟಲ್ ವ್ಯಾಲ್ಯೂ ಇರೋದು 8 ಲ್ಯಾಕ್ ರುಪೀಸ್. ಸೊ ಪೇಯಬಲ್ ಆನ್ ಮೆಚುರಿಟಿ ಬಂದು 8 ಲ್ಯಾಕ್ ರುಪೀಸ್. ಅಂಡ್ ಎನ್ ಪಿ ಸ್ಟ್ಯಾಂಡ್ ಫಾರ್ ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ. ಸೊ ಎನ್ ಪಿ ಅಂತ ಹೇಳಿದ್ರೆ ನೆಟ್ ಪ್ರೊಸೀಡ್ಸ್. ಹೇಗೆ ತಗೋಬೇಕಪ್ಪ ಅಂತ ಹೇಳಿದ್ರೆ ಎನ್ ಪಿ ಸ್ಟ್ಯಾಂಡ್ ಫಾರ್ ನೆಟ್ ಪ್ರೊಸೀಡ್ಸ್. ನೆಟ್ ಪ್ರೊಸೀಡ್ಸ್ ಹೇಗೆ ಬರುತ್ತೆ, ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ನೆಟ್ ಪ್ರೊಸೀಡ್ಸ್ ಅಂದ್ರೆ ನಿಮ್ಮ ಹತ್ರ ಟೋಟಲ್ ಇರೋ ಅಮೌಂಟ್ ಎಷ್ಟಪ್ಪ ಅಂದ್ರೆ 8 ಲ್ಯಾಕ್. ಈ 8 ಲ್ಯಾಕ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಮೈನಸ್ ಮಾಡ್ಬೇಕು ಅಂದ್ರೆ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾರೆ. ಫ್ಲೋಟಿಂಗ್ ಕಾಸ್ಟ್ ಅಂದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಬರ್ತಾ ಹೋಗುತ್ತೆ, 4% ಕೊಟ್ಟಿದ್ದಾರೆ. ಸೊ 8 ಲ್ಯಾಕ್ ಮೇಲೆ ನೀವು 4% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 32,000 ಬರುತ್ತೆ. ಸೊ ಇದು -4% ಅನ್ನ ನೀವು ಮೈನಸ್ ಮಾಡ್ಕೋಬೇಕು. 4% ಅಂದ್ರೆ ನಿಮ್ಗೆ 32,000 ಬರುತ್ತೆ. ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ಈ 8 ಲ್ಯಾಕ್ ಅಲ್ಲಿ -4% ಅನ್ನ ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 7,68,000 ರುಪೀಸ್ ಬರುತ್ತೆ. ಇದು ನಾವು ನೆಟ್ ಪ್ರೊಸೀಡ್ಸ್ ಎನ್ ಪಿ ಅಂತ ಕರಿತೀವಿ. ಸೊ ಇದು ಫಾರ್ಮುಲಾಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ 1 by 1 ಸಿಂಪ್ಲಿಫಿಕೇಶನ್ಸ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಸರಿನಾ? ಸೊ ಈಗ ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ಫಾರ್ಮುಲಾಗೆ ಬೇಕಾದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ನೀವು ಇಂಟು 100 ಹಾಕೊಳ್ಳಿ, ನೋ ಇಶ್ಯೂಸ್, ಅದೇನು ಸಮಸ್ಯೆ ಇಲ್ಲ. ಇಂಟು 100 ಹಾಕೊಳ್ಳಿ. ಸೊ ಐ ಅಂದ್ರೆ ಈಗ ಇಂಟ್ರೆಸ್ಟ್ ರೇಟ್ ನನ್ನ ಹತ್ರ ಎಷ್ಟಿದೆಯಪ್ಪ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ 1,04,000 ರುಪೀಸ್ ಇಂಟ್ರೆಸ್ಟ್ ಇದೆ. ದಿಸ್ ಇಸ್ ಇಂಟ್ರೆಸ್ಟ್ 1,04,000 ಇಂಟು 1
ಸೊ ದಿಸ್ ಇಸ್ ನಾಟ್ ಪ್ಲಸ್, ದಿಸ್ ಇಸ್ ಮೈನಸ್. ಟಿ ಅಂದ್ರೆ ಟ್ಯಾಕ್ಸ್ ರೇಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 0.35 ಇದೆ. ಸೊ ನಾವೇ ಫೈಂಡ್ ಔಟ್ ಮಾಡಿದ್ವಿ 0.35 ಇಂಟು ಪ್ಲಸ್ 1 ಡಿವೈಡೆಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಇಯರ್ 10 years. ಪಿ ಸ್ಟ್ಯಾಂಡ್ ಫಾರ್ ಪ್ರಿನ್ಸಿಪಲ್, ಪಿ ಸ್ಟ್ಯಾಂಡ್ ಫಾರ್ ಪೇಯಬಲ್ ಆನ್ ಮೆಚುರಿಟಿ 8 lakh minus NP stand for 7,68,000 all divided by 1/2 into 8 lakh rupees plus 7,68,000 into 100 ಮಾಡ್ಕೊಳ್ಳಿ. ಸೊ ಇಂಟು 100. ಇದನ್ನ ನೀವು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್, ನೀವು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ ಸೊ ಹೇಗಪ್ಪ ಅಂತ ಹೇಳಿದ್ರೆ, ಸೊ 1,04,000 ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಡಿಬೆಂಚರ್ ಎಷ್ಟು ಬರುತ್ತಪ್ಪ ಅಂದ್ರೆ 9% ನಿಮಗೆ ಸಿಗುತ್ತೆ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮಗೆ 9% ಡಿಬೆಂಚರ್ ಕಾಸ್ಟ್ ನಿಮಗೆ ಸಿಗುತ್ತೆ. ಸೊ ಇದು ಕಾಸ್ಟ್ ಆಫ್ ಡಿಬೆಂಚರ್ ಅಂತ ಕರಿತೀವಿ. ಇದು ಮೊದಲನೇದು ಡಿಬೆಂಚರ್ಗೆ ಇರ್ತಕ್ಕಂಥ ಕಾಸ್ಟ್, ಸರಿನಾ? ಕಾಸ್ಟ್ ಆಫ್ ಡಿಬೆಂಚರ್ನ ಹೀಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಕರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ 9% ಸಿಗುತ್ತೆ. ದೆನ್ ಎರಡನೇದು ನಾವು ಯಾವ್ದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಮಾಡೋಣ. ನೋಡಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಮಾಡ್ತೀರಾ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಎಂತದಪ್ಪ ಅಂದ್ರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಇದು ಕ್ವಶನ್ ಅಲ್ಲಿ ಅವ್ರು ಹೇಳಿದ್ದಾರೆ ರಿಡೀಮಬಲ್ ಅಂತ ಹೇಳಿದ್ದಾರೆ. ಹಾಗಾಗಿ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ಗೆ ನೀವು ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಕಾಸ್ಟ್ ಆಫ್ KPR, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಈಕ್ವಲ್ಸ್ KPR ಅಂದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಈಕ್ವಲ್ಸ್ D plus 1 divided by n into maturity value minus net proceeds divided by 1/2 into maturity value plus net proceeds into 100. ಸೊ ಇದು ಫಾರ್ಮುಲಾ ಫಾರ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ನೀವು ಯೂಸ್ ಮಾಡ್ತೀರಾ ಅಂದ್ರೆ ನೀವು ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಸೊ ಯಾವಾಗ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ರೆ ನೀವು ಹೀಗೆ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಡಿ ಅಂದ್ರೆ ಡಿವಿಡೆಂಟ್ ಅಂತ ಅರ್ಥ. ಸೊ ಡಿವಿಡೆಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ, ನಾನು ಡಿವಿಡೆಂಟ್ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಡಿವಿಡೆಂಟ್ ರೇಟು 14% ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಟ್ ಅಂತ. ಸೊ ನಾನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಡಿ ಅಂತ ಹೇಳಿದ್ರೆ ಡಿವಿಡೆಂಟ್ 14% ಇದೆ. ಸೊ 14% ಕೊಟ್ಟಿರೋದ್ರಿಂದ ಯಾವ್ದ್ರ ಮೇಲೆ 14% ಅಪ್ಪ ಅಂದ್ರೆ ಡಿವಿಡೆಂಟು ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆಯಪ್ಪ ಅಂದ್ರೆ 2 lakh rupees ಮೇಲೆ 14% ಅನ್ನ ಮಾಡ್ಕೊಂಡ್ರೆ, ಸೊ ನಿಮ್ಗೆ 14% ಇದೆ. ಸೊ 2 lakh rupees ಮೇಲೆ ನೀವು 14% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಡಿವಿಡೆಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ 28,000 ಬರುತ್ತೆ. ಇದನ್ನ ಡಿ ಅಂತ ಕರಿತೀವಿ. ದೆನ್ ಎನ್ ಅಂತ ಹೇಳಿದ್ರೆ ದಟ್ ಈಸ್ ನಂಬರ್ ಆಫ್ ಇಯರ್ಸ್ ಅಂತ ಅವರೇ ಹೇಳಿದ್ದಾರೆ. ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಮೆಚುರಿಟಿ ಎಷ್ಟಪ್ಪ ಅಂದ್ರೆ 10 years ಅಂತ. ಸೊ ನಂಬರ್ ಆಫ್ ಇಯರ್ಸ್ ಇಸ್ 10 years ಅಂತ ಕರಿತೀವಿ. ಅಂಡ್ MV ಅಂದ್ರೆ ಮೆಚುರಿಟಿ ವ್ಯಾಲ್ಯೂ ಅಂತ. ಸೊ ಮೆಚುರಿಟಿ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಎಷ್ಟವರು ಡಿವೆಂಚರ್ನ ಎಷ್ಟವರು ಪ್ರಿಫರೆನ್ಸ್ ಶೇರ್ಸ್ ಇಂದ ತಗೊಂಡ್ಬರ್ತಾ ಇರೋದಂದ್ರೆ 2 lakh rupees ಇದೆ. ಅದರ ಮೆಚುರಿಟಿ ವ್ಯಾಲ್ಯೂ ಬಂದು MV ಅಂದ್ರೆ ಮೆಚುರಿಟಿ ವ್ಯಾಲ್ಯೂ 2 lakh rupees. ದೆನ್ ಇನ್ನ ಒಂದ್ ಯಾವ್ದಪ್ಪ ಅಂದ್ರೆ ನೆಟ್ ಪ್ರೊಸೀಡ್ಸ್ ಇದೆ. ನೆಟ್ ಪ್ರೊಸೀಡ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್. ಓಕೆ, ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ.
ಸೊ ಇಲ್ಲಿ ನೆಟ್ ಪ್ರೊಸೀಡ್ಸ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಯಾವ ತರ ತಗೋಬೇಕಪ್ಪ ಅಂದ್ರೆ ಟೋಟಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು ಕಾಸ್ಟ್ ಇರೋದು ಟೋಟಲ್ ಇಶ್ಯೂ ಮಾಡ್ತಾ ಇದ್ರು 2 ಲ್ಯಾಕ್. ಈ 2 ಲ್ಯಾಕ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಮೈನಸ್ ಎಷ್ಟು ಪರ್ಸೆಂಟ್ ಕಾಸ್ಟ್ ಇದೆ ಅಂದ್ರೆ ಫ್ಲೋಟೇಶನ್ ಕಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಕಾಸ್ಟ್ ಅದು ಸೆಲ್ಲಿಂಗ್ ಕಾಸ್ಟ್ ಅಂತ ಅರ್ಥ 5% ಇದೆ ಅಂತ. ಈ 2 ಲ್ಯಾಕ್ ಮೇಲೆ -5% ಅನ್ನ ನೀವು ಮೈನಸ್ ಮಾಡ್ಕೊಳ್ಳಿ ಅಂದ್ರೆ 5% ಮಾಡಿದ್ರೆ ನಿಮಗೆ 10,000 ಬರುತ್ತೆ. ಸೊ 2 ಲ್ಯಾಕ್ ಅಲ್ಲಿ 10,000 ಹೋದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು 1,90,000 ಏನ್ ಬರುತ್ತೆ ಇದನ್ನ ನಾವು ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ. ಸೊ ಇದು ಫಾರ್ಮುಲಾದಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಈ ಫಾರ್ಮುಲಾಗೆ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ ಅಷ್ಟೇ. ಪ್ರಿಫರೆನ್ಸ್ ಶೇರ್ ಈಕ್ವಲ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಈಕ್ವಲ್ಸ್ ಡಿ ಅಂದ್ರೆ ಡಿವಿಡೆಂಟ್ ಅಂತ ಅರ್ಥ. ಡಿವಿಡೆಂಟ್ ಎಷ್ಟು ಕೊಡ್ತಾರಪ್ಪ 28,000 ಇಶ್ಯೂ ಮಾಡ್ತಾ ಇದಾರೆ ಪ್ಲಸ್ 1/n ಅಂದ್ರೆ 10 years ಇಂಟು ಮೆಚುರಿಟಿ ವ್ಯಾಲ್ಯೂ ಬಂದು 2 ಲ್ಯಾಕ್ rupees ಮೈನಸ್ ನೆಟ್ ಪ್ರೊಸೀಡ್ಸ್ ಬಂದು 1,90,000 rupees ಹೋಲ್ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 1/2 into maturity value 2 lakh rupees plus net proceeds 1,90,000 rupees into 100 ಮಾಡ್ಕೊಳ್ಳಿ. ಈಗ ಇಷ್ಟನ್ನ ನೀವು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಈಕ್ವಲ್ಸ್ ಎಸ್ ಬರುತ್ತಪ್ಪ ಅಂದ್ರೆ 14.9% ನಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬರುತ್ತೆ. ಸೊ ಇದನ್ನ ಇನ್ನ ಬೇಕಾದ್ರೆ ನೀವು ಡೈರೆಕ್ಟ್ ಆಗಾದ್ರೂ ಮಾಡಿ ಅಥವಾ ಸ್ಟೆಪ್ ಬೈ ಸ್ಟೆಪ್ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡಾದ್ರೂ ಮಾಡಿ. ಸೊ ಸೇಮ್ ಫಾರ್ಮುಲಾ ಇದೇ ಫಾರ್ಮುಲಾಗೆ ಇನ್ಫಾರ್ಮೇಶನ್ ಅಪ್ಲೈ ಮಾಡಿ ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನಿಮಗೆ ಸಿಗುತ್ತೆ. ಸೊ ಇದು ಎರಡನೇದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ನ ಕ್ಯಾಲ್ಕುಲೇಟ್ ಮಾಡೋದು ರಿಡೀಮಬಲ್ ಕೊಟ್ಟಾಗ ಇದೇ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಇನ್ನು ಉಳಿದಿರೋದು ನನಗೆ ಯಾವ್ದಪ್ಪ ಅಂದ್ರೆ ಲಾಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿನ ಮಾಡಬೇಕು. ನೋಡಿ ಕಾಸ್ಟ್ ಆಫ್ ಈಕ್ವಿಟಿನಲ್ಲಿ ಎಂತದಪ್ಪ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರೆ ಇನ್ಕ್ಲೂಡಿಂಗ್ ಗ್ರೋತ್ ಕೊಟ್ಬಿಟ್ಟಿದ್ದಾರೆ, ಸರಿನಾ? ಸೊ ನಿಮ್ಗೆ ಕಾಸ್ಟ್ ಆಫ್ ಈಕ್ವಿಟಿ ಗ್ರೋತ್ ಕೊಟ್ಟಾಗ ಯಾವ ತರ ನೀವು ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂದ್ರೆ ಡಿ ಡಿವೈಡೆಡ್ ಬೈ ಎನ್ ಪಿ ಗ್ರೋತ್ ಕೊಟ್ಟಿರೋದ್ರಿಂದ. ಡಿ ಅಂದ್ರೆ ಡಿವಿಡೆಂಟ್ ಅಂತ ಅರ್ಥ. ಅವರೇ ಹೇಳ್ತಾ ಇದ್ದಾರೆ ಡಿ ಎಷ್ಟಿದೆಯಪ್ಪ ಈ ಒಂದು ಈಕ್ವಿಟಿನಲ್ಲಿ ಅಂತ ಬಂದಾಗ ಡಿ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 2 rupees ಅನ್ನ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ದಟ್ ಈಸ್ ₹2 ಅಂತ ಅವರೇ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ಎನ್ ಪಿ ಬಂದು ನೆಟ್ ಪ್ರೊಸೀಡ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ ನೋಡಿ ಅವ್ರು ಹೇಳಿದ್ದಾರೆ ಡಿವಿಡೆಂಟ್ 2 per share ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಡಿವಿಡೆಂಟ್ ನ ಎಷ್ಟು ಇಶ್ಯೂ ಮಾಡ್ತಾ ಇದೀವಿ 2 per share ಅಂತ. ಅಂಡ್ ನೆಟ್ ಪ್ರೊಸೀಡ್ಸ್ ಅಂತ ಬಂದಾಗ ಸೆಲ್ಲಿಂಗ್ ಪ್ರೈಸ್ 22 rupees ಇದೆ. ದರ್ ಇಸ್ ನೋ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 22 ರೂಪಾಯಿ ಇದೆ, ಬಟ್ ಈಕ್ವಿಟಿ ಶೇರ್ಸ್ 2 rupees ಪರ್ ಫ್ಲೋಟೇಶನ್ ಕಾಸ್ಟ್ ಕೊಟ್ಟಿದ್ದಾರೆ. ಫ್ಲೋಟೇಶನ್ ಕಾಸ್ಟ್ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನೆಟ್ ಪ್ರೊಸೀಡ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸೊ ನೆಟ್ ಪ್ರೊಸೀಡ್ಸ್ ಹೇಗೆ ತಗೊಳ್ತೀರಾ ಅಂತ ಹೇಳಿದ್ರೆ 22 rupees ಸೆಲ್ಲಿಂಗ್ ಪ್ರೈಸ್ ಅಲ್ಲಿ 2 rupees ನ ನೀವು ಮೈನಸ್ ಮಾಡ್ಕೊಂಡ್ರೆ ಸೊ ನಿಮಗೆ ನೆಟ್ ಪ್ರೊಸೀಡ್ಸ್ ಬಂದು 20 rupees ನಿಮಗೆ ನೆಟ್ ಪ್ರೊಸೀಡ್ಸ್ ಸಿಗುತ್ತೆ. ಸೊ ಇದು ನಾವು ನೆಟ್ ಪ್ರೊಸೀಡ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡ್ ಜಿ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಜಿ ಸ್ಟ್ಯಾಂಡ್ ಫಾರ್ ಗ್ರೋತ್ ರೇಟ್ ಅಂತ 7% ಕೊಟ್ಬಿಟ್ಟಿದ್ದಾರೆ ಅವರೇ, ಸರಿನಾ? ಜಸ್ಟ್ ಈಗ ಈ ಫಾರ್ಮುಲಾಗಿ ನೀವು ಅಪ್ಲೈ ಮಾಡಿ ಅಷ್ಟೇ ಸಿಂಪಲ್ ಆಗಿ. ಡಿ ಅಂತ ಹೇಳಿದ್ರೆ ಡಿವಿಡೆಂಟ್ 2 rupees ಇದೆ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನೆಟ್ ಪ್ರೊಸೀಡ್ಸ್ ಎಷ್ಟಿದೆಯಪ್ಪ ಅಂದ್ರೆ 20 rupees ಇದೆ. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ಡಿ ಡಿವೈಡೆಡ್ ಬೈ ಎನ್ ಪಿ ಪ್ಲಸ್ ಜಿ ಇಂಟು 100 ಮಾಡ್ಕೊಳ್ಳಿ. ಡಿ ಅಂದ್ರೆ ಡಿವಿಡೆಂಟ್ 2 rupees ಇದೆ, ಎನ್ ಪಿ ಅಂದ್ರೆ ನೆಟ್ ಪ್ರೊಸೀಡ್ಸ್ 22 ಸೆಲ್ಲಿಂಗ್ ಪ್ರೈಸ್ ಮೈನಸ್ 2 ಫ್ಲೋಟಿಂಗ್ ಕಾಸ್ಟ್ ಇದೆ, ಮೈನಸ್ ಮಾಡಿದ್ರೆ 20 ಬರುತ್ತೆ. ಜಿ ಬಂದು ಗ್ರೋತ್ ರೇಟು 7% ಇದೆ, 7% ಮಾಡ್ಕೊಂಡ್ರೆ 0.07 ಬರುತ್ತೆ. ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ 17% ಸಿಗುತ್ತೆ. ಸೊ ಇದು ಮೂರು ಸಿಚುಯೇಷನ್ ಅಲ್ಲೂ ಕೂಡ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಸ್ಪೆಸಿಫಿಕ್ ಕಾಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು. ಸೊ ಈಗ ನಾವು ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಬುಕ್ ವ್ಯಾಲ್ಯೂಗೆ ವೆಯ್ಟ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಹೇಗೆ ಆನ್ಸರ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಈಗ ಫಸ್ಟ್ ನಾವು ಬುಕ್ ವ್ಯಾಲ್ಯೂಗೆ
ವೆಯ್ಟ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬುಕ್ ವ್ಯಾಲ್ಯೂಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಮಾಡ್ತೀವಿ ಅಂದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಫಾರ್ಮ್ಯಾಟ್ ಈ ತರ ಹಾಕೊಳ್ಳಿ. ಸೋರ್ಸಸ್, ಅಮೌಂಟು, ಪ್ರಪೋರ್ಷನ್, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್, ವೆಯ್ಟೆಡ್ ಕಾಸ್ಟ್ ಅಥವಾ ಪ್ರಾಡಕ್ಟ್ ಯಾವ್ದಾದ್ರು ಹಾಕೊಳ್ಳಿ. ಈಗ ಸೋರ್ಸಸ್ ಯಾವ್ದಾವ್ದು ಕೊಟ್ಟಿದಾರಪ್ಪ ಅಂದ್ರೆ ಕ್ವಶನ್ ಅಲ್ಲಿ ನನಗೆ ಕೊಟ್ಟಿದ್ದಾರೆ. ಸೊ 3 ಸೋರ್ಸಸ್ ಅನ್ನ ಕೊಟ್ಟಿದ್ದಾರೆ. ಕ್ವಶನ್ ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡ್ಕೊಳ್ಳಿ. ಸೊ 8 ಲ್ಯಾಕ್ ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿದ್ರೆ ನಿಮಗೆ 40 ಬರುತ್ತೆ. ಸೇಮ್ 2 ಲ್ಯಾಕ್ ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡ್ಕೊಳ್ಳಿ. 2 ಲ್ಯಾಕ್ ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ 10 ಬರುತ್ತೆ. 10 ಲ್ಯಾಕ್ ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿದ್ರೆ ನಿಮಗೆ 50% ಬರುತ್ತೆ. ಜಸ್ಟ್ 50 ಅಂತ ತಗೊಳ್ಳಿ, ಪರ್ಸೆಂಟ್ ಅಂತ ಏನು ತೋರಿಸ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ 40, 10, 50 ಅಂತ ತಗೊಳ್ಳಿ. ಸೊ ಈಗ ಎಷ್ಟು ಟೋಟಲ್ ಮಾಡಿದ್ರೆ ಸೊ ನಿಮಗೆ 100 ಬರಬೇಕು. ಸೊ ಇಲ್ಲಾಂದ್ರೆ ನೀವು 1 ಅಂತ ಬೇಕಾದ್ರೆ ತಗೋಬೇಕಾಗುತ್ತೆ. ಸೊ ಯಾವ್ದಾದ್ರು ಮಾಡ್ಕೊಳ್ಳಿ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಕಾಸ್ಟ್ ಆಫ್ ಡಿಬೆಂಚರ್ ಬಂದು 9% ನಾವೇ ಫೈಂಡ್ ಔಟ್ ಮಾಡಿದೀವಿ. ದಟ್ ಇಸ್ 9% ಇದೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಡಿಬೆಂಚರ್ ಬಂದು 9%, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ 9% ಇದೆ, ಜಸ್ಟ್ 9. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬಂದು 14.9 ಇದೆ. ಸೊ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ, ಜಸ್ಟ್ 14.9. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಆದ್ಮೇಲೆ ಕಾಸ್ಟ್ ಆಫ್ ಈಕ್ವಿಟಿ ಬಂದು 17% ಇದೆ, ಜಸ್ಟ್ 17. ಓಕೆ. ಸೊ ಈಗ ನೀವೇನ್ ಮಾಡಬೇಕು, ಪ್ರಪೋರ್ಷನ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಮಾಡಬೇಕು. ಸೊ 40 ಫಸ್ಟ್ ಒಂದು ಡಿಬೆಂಚರ್ಗೆ ಮಾಡ್ತೀರಾ ಅಂತ ಹೇಳಿದ್ರೆ 40 ಇಂಟು 9 ಮಾಡಿದ್ರೆ, ಸೊ 40 ಇಂಟು 9 ಮಾಡಿದ್ರೆ ನಿಮಗೆ ಸೊ 360 ಸಿಗುತ್ತೆ. 10 ಇಂಟು 14.9 ಮಾಡಿದ್ರೆ 149 ಸಿಗುತ್ತೆ. 50 ಇಂಟು 17 ಮಾಡಿದ್ರೆ 850 ಸಿಗುತ್ತೆ. ಸೊ ಈಗ ನೀವು ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 1359 ನಿಮ್ಗೆ ಟೋಟಲ್ ಸಿಗುತ್ತೆ. ಸೊ ಈಗ ನೀವು ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಮಾಡ್ತೀರಾ ಅಂದ್ರೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಕ್ವಲ್ಸ್ ಹೇಗೆ ತಗೋಬೇಕಪ್ಪ ಅಂದ್ರೆ 1359 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮ್ಗೆ ಬೇಸ್ ಬರುತ್ತಪ್ಪ. ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಕ್ವಲ್ಸ್ ಎಷ್ಟು ಬರುತ್ತೆ ಅಂದ್ರೆ 13.59 ನಿಮ್ಗೆ ಸಿಗುತ್ತೆ. 13.59% ಪ್ಲಸ್ ನಿಮ್ಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸಿಗುತ್ತೆ. ಇದು ಬುಕ್ ವ್ಯಾಲ್ಯೂ ಇದ್ದಾಗ ನೀವು ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು, ಸರಿನಾ? ಸೊ ಇನ್ನೊಂದು ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಮಾರ್ಕೆಟ್ ವ್ಯಾಲ್ಯೂ ಇದ್ದಾಗ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ಅದಕ್ಕೆ ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ನೀವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಸೇಮ್ ಸೋರ್ಸಸ್ ಅದೇ ಇದೆ, ಬಟ್ ಅಮೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಬಟ್ ಅಮೌಂಟ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಕೊಟ್ಟಿದ್ದಾರೆ. ಡಿಬೆಂಚರ್ ನ ಮಾರ್ಕೆಟ್ ವ್ಯಾಲ್ಯೂ ಇರೋದು 110 ರುಪೀಸ್ ಇದೆ. ಡಿಬೆಂಚರ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಹೇಳಿದ್ದಾನೆ 8 ಲ್ಯಾಕ್ ರುಪೀಸ್ ಡಿಬೆಂಚರ್ ವ್ಯಾಲ್ಯೂ ಇದೆ. ಅದರ ಫೇಸ್ ವ್ಯಾಲ್ಯೂ 100 ರೂಪಾಯಿ ಇದೆ ಅಂತ ಹೇಳಿದ್ದಾನೆ. ಹಾಗಾಗಿ ನಾವಿಲ್ಲಿ ಅಮೌಂಟ್ ಅನ್ನ ತಗೋಬೇಕಾದ್ರೆ ಡಿಬೆಂಚರ್ಗೆ ನಾವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ ತಗೊಳಕ್ ಬರ್ತೀವಿ ಅಂತ ಹೇಳಿದಾಗ ನೋಡಿ, ಡಿಬೆಂಚರ್ ಎಷ್ಟಪ್ಪ ಇರೋದು ಅಂದ್ರೆ ಡಿಬೆಂಚರ್ ಇರೋದು ಟೋಟಲ್ 8 ಲ್ಯಾಕ್ ರುಪೀಸ್ ಡಿಬೆಂಚರ್ ಇದೆ. ಡಿವೈಡೆಡ್ ಬೈ 100 ರುಪೀಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8000 ಡಿಬೆಂಚರ್ಸ್ ಇದೆ ಅಂತ ಅರ್ಥ. ಸೊ ಇದು 8000 ಡಿಬೆಂಚರು. ಈ ಡಿಬೆಂಚರ್ ನ ಸೇಲ್ ಮಾಡ್ತಾ ಇದ್ದು ಮಾರ್ಕೆಟ್ ಅಲ್ಲಿ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ 110ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಇವಾಗ ಮಾರ್ಕೆಟ್ ವ್ಯಾಲ್ಯೂ ಬೇಕು ಅಂದ್ರೆ 8000 ಡಿಬೆಂಚರ್ ನ 110ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂದ್ರೆ 8,80,000 ರುಪೀಸ್ ಆಯ್ತು. ಸೊ ಬುಕ್ ವ್ಯಾಲ್ಯೂ 8 ಲ್ಯಾಕ್ ರುಪೀಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಫೇಸ್ ವ್ಯಾಲ್ಯೂ 100 ರುಪೀಸ್ ಇರೋದು, ಸರಿನಾ? ಬಟ್ ಮಾರ್ಕೆಟ್ ವ್ಯಾಲ್ಯೂ ಬಂದು 110 ಇದೆ. ಹಾಗಾಗಿ ನೀವು 8 ಲ್ಯಾಕ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 100 ಮಾಡಿದ್ರೆ 8000 ಡಿಬೆಂಚರ್ ಬರುತ್ತೆ. ಮಲ್ಟಿಪ್ಲೈ ವಿತ್ ಮಾರ್ಕೆಟ್ ವ್ಯಾಲ್ಯೂ 110 ರುಪೀಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ 8,80,000 ಸಿಗುತ್ತೆ. ಅದೇ ತರ ನೀವು ಪ್ರಿಫರೆನ್ಸ್ ಶೇರ್ಸ್ಗೆ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಪ್ಪ ಇರೋದು ಅಂದ್ರೆ ಇಲ್ಲೇ ಇದೆ ಕ್ವಶನ್ ಅಲ್ಲಿ. ಪ್ರಿಫರೆನ್ಸ್ ಶೇರ್ಸ್ ಇರೋದು ಎಷ್ಟಪ್ಪ ಅಂದ್ರೆ 2 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಇದ್ರದ್ದು ಫೇಸ್ ವ್ಯಾಲ್ಯೂ ಬಂದು 100 ರುಪೀಸ್ ಇರ್ತಕ್ಕಂಥದ್ದು. ಸಿಂಪ್ಲಿಫೈ ಮಾಡಿದ್ರೆ 2000 ಪ್ರಿಫರೆನ್ಸ್ ಶೇರ್ಸ್ ಇದೆ ಇಂಟು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ವ್ಯಾಲ್ಯೂ ಇರೋದು 120 ರುಪೀಸ್ ಇದೆ. ಫೇಸ್ ವ್ಯಾಲ್ಯೂ 100 ರುಪೀಸ್ ಎಲ್ಲ ಇರೋದು ಕ್ವಶನ್ ಅಲ್ಲಿ ಇಲ್ಲೇ ಹೇಳಿದೆ ನೋಡಿ, 100 ರುಪೀಸ್ ಫೇಸ್ ವ್ಯಾಲ್ಯೂ ಇದೆ.
ಬಟ್ ಮಾರ್ಕೆಟ್ ವ್ಯಾಲ್ಯೂ ಪ್ರಿಫರೆನ್ಸ್ ಶೇರ್ಸ್ ಬಂದು 120 rupees ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ 2 lakh rupees ಇಂಟು ಡಿವೈಡೆಡ್ ಬೈ 100 ಮಾಡಿದ್ರೆ 2000 ಪ್ರಿಫರೆನ್ಸ್ ಶೇರ್ಸ್ ಇದೆ, ಇಂಟು 120 ಮಾಡಿದ್ರೆ, ಸೊ 2000 ಇಂಟು 120 ಮಾಡಿದ್ರೆ ನನಗೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದ್ರೆ 2,40,000 rupees ಸಿಗುತ್ತೆ. ದಟ್ ಈಸ್ 2,40,000 ಸಿಗುತ್ತೆ. ಅದೇ ತರ ಫೈನಲ್ ಆಗಿ ಈಕ್ವಿಟಿ ಶೇರ್ಸ್ ಬಂದ್ರೆ, ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 10 lakh rupees ಈಕ್ವಿಟಿ ಶೇರ್ಸ್ ಇದೆ. ಫೇಸ್ ವ್ಯಾಲ್ಯೂ, ಸೊ ಈಕ್ವಿಟಿ ಶೇರ್ಸ್ 10 lakh rupees ಇದೆ ವ್ಯಾಲ್ಯೂ, ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಇದ್ರದ್ದು 10 rupees ಕೊಟ್ಟಿದ್ದಾರೆ. ಡಿವೈಡ್ ಮಾಡಿದ್ರೆ ನಿಮ್ಮ ಹತ್ರ ಎಷ್ಟು ಈಕ್ವಿಟಿ ಶೇರ್ಸ್ ಇದೆಯಪ್ಪ ಅಂದ್ರೆ 1 lakh ಈಕ್ವಿಟಿ ಶೇರ್ಸ್ ಇದೆ, ಇಂಟು ಮಾರ್ಕೆಟ್ ವ್ಯಾಲ್ಯೂ ಬಂದು 22 rupees ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡಬೇಕು ಅಂದ್ರೆ 1 lakh ಇಂಟು 22 ಮಾಡಿದ್ರೆ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದ್ರೆ 22 lakh rupees ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಮಾರ್ಕೆಟ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಬಟ್ ಮಾರ್ಕೆಟ್ ಅಲ್ಲಿ ಪರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪರ್ ಡಿಬೆಂಚರ್, ಪರ್ ಪ್ರಿಫರೆನ್ಸ್ ಶೇರ್ಸ್, ಪರ್ ಈಕ್ವಿಟಿ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಆಸ್ ಯೂಶುವಲ್ ಇದನ್ನ ಎಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 33,20,000 ನಿಮಗೆ ಸಿಗುತ್ತೆ. ಸೊ ಆಸ್ ಯೂಶುವಲ್ ನೀವು ಪ್ರಪೋರ್ಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಇವಾಗ. ಸೊ ಇಂಡಿವಿಜುವಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ 26.5 ಬರುತ್ತೆ. ಸೆಕೆಂಡ್ ಒನ್ಗೆ 240 ಡಿವೈಡೆಡ್ ಬೈ 33,20,000 ಇಂಟು 100 ಮಾಡಿದ್ರೆ ನಿಮಗೆ 7.23 ಬರುತ್ತೆ. ದೆನ್ ಲಾಸ್ಟ್ ಒನ್ 22 lakh ಡಿವೈಡೆಡ್ ಬೈ 33,20,000 ಮಾಡಿದ್ರೆ ನಿಮಗೆ 66.27 ಬರುತ್ತೆ. ನೀವಿಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 100 ಸಿಗುತ್ತೆ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಫಾರ್ ಡಿಬೆಂಚರ್ 9, ಫಾರ್ ಪ್ರಿಫರೆನ್ಸ್ 14.9 ಅಂಡ್ ಈಕ್ವಿಟೀಸ್ 17% ಇರ್ತಕ್ಕಂಥದ್ದು. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 26.5 ಇಂಟು 9 ಮಾಡಿದ್ರೆ ನಿಮಗೆ 26.5 ಇಂಟು 9 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 238.5 ಬರುತ್ತೆ. ಸೊ 238.5 ದೆನ್ 7.23 ಇಂಟು 14.9 ಮಾಡಿದ್ರೆ 108 ಬರುತ್ತೆ. ದ ಲಾಸ್ಟ್ ಒನ್ 66.27 ಇಂಟು 17 ಮಾಡಿದ್ರೆ ನಿಮ್ಗೆ 1127 ಸಿಗುತ್ತೆ. ಸೊ ಇಷ್ಟು ಅಮೌಂಟ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1473.5 ನಿಮ್ಗೆ ಟೋಟಲ್ ಸಿಗತ್ತೆ. ಸೊ ಈಗ ನೀವು ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಮಾಡ್ತೀರಾ ಅಂದ್ರೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಸ್ ಪರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನೋಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಟೋಟಲ್ ವೆಯ್ಟ್ ಇರೋದು 1473.5 ಡಿವೈಡೆಡ್ ಬೈ ಪ್ರಪೋರ್ಷನ್ಸ್ 100 ಇದೆ. ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮ್ಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಸೊ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಕ್ವಲ್ಸ್ 14.74% ನಮಗೆ ಸಿಗ್ತಾ ಹೋಗುತ್ತೆ. 14.74% ಸಿಗುತ್ತೆ. ಸೊ ಇದು ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಬುಕ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಸೊ ಯಾವಾಗ ಸ್ಪೆಸಿಫಿಕ್ ಕಾಸ್ಟ್ ಅಥವಾ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕೊಟ್ಟಿಲ್ಲ ಅಂದ್ರೆ ನಾವು ಇದೇ ತರ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಓಕೆ, ಸೊ ಇದ್ರಲ್ಲಿ ಏನೋ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏನಾದ್ರು ಮಿಸ್ಟೇಕ್ಸ್ ಇದೆ, ಏನಾದ್ರು ಸಜೆಷನ್ಸ್ ಕೊಡ್ತೀರಾ ಅಂದ್ರೆ ಮೋಸ್ಟ್ ವೆಲ್ಕಮ್. ಸೊ ಥ್ಯಾಂಕ್ ಯು ವೆರಿ ಮಚ್.